ಸರಿನಾ? ಆ ಕಥೆ, ಆ ಸಿನಿಮಾ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ನಾವು ಇದನ್ನು ಒಪ್ಕೊಳ್ಳೋದಕ್ಕೆ ಒಂದಷ್ಟು ರೀಸನ್ಸನ್ನು ಹುಡುಕ್ತೀವಿ. ಬಿಕಾಸ್ ನಿಮಗೊಂದು ಡ್ರೀಮ್ ಇರುತ್ತೆ, ನಾನು ಬಿಗ್ ಸ್ಕ್ರೀನ್ಗೆ ಇದೇ ಥರ ಎಂಟರ್ ಆಗಬೇಕು, ಇದೇ ಥರ ನಾನು ಪರಿಚಯ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಸಿನಿಮಾ ಒಪ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್. ಕೊಲಾಬ್ರೇಷನ್ ನನ್ನ ಮತ್ತು ನಿರ್ದೇಶಕರು ಸುಖೇಶ್ ಶೆಟ್ಟಿ ಅವ್ರ ಕೊಲಾಬ್ರೇಷನ್. ಈ ಹಿಂದೆನೇ ನಾವು ಮಾತಾಡ್ಕೊಂಡಿದ್ದೀವಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಯಾವಾಗ ಅವರ ದೂರದರ್ಶನ ಕಂಪ್ಲೀಟ್ ಆಯಿತು, ನನ್ನ ಮೊದಲನೇ ಸಿನಿಮಾ ಬಾಲಾಜಿ ಫೋಟೋ ಸ್ಟುಡಿಯೋ ಕಂಪ್ಲೀಟ್ ಆಯಿತು. ಇಬ್ಬರು ತುಂಬ ಪರಿಚಯದಲ್ಲಿ ಗಾಢವಾಗಿ ಪರಿಚಯ ಆಗಿದ್ವಿ. ಆಮೇಲೆ ನಾನೇನು ಮಾಡಬಲ್ಲೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು, ಅವರೇನು ಅದ್ಭುತ ಸೃಷ್ಟಿ ಮಾಡ್ಬೋದು ಅನ್ನೋದು ಕೂಡ ನನಗೆ ಗೊತ್ತಿತ್ತು. ಆವಾಗ ಕೊಲಾಬ್ರೇಟ್ ಆಗಿದ್ದು, ಅಲ್ಲಿಂದ ನಿರ್ಮಾಪಕರು ನಮ್ಮ ಜೊತೆ ಕೊಲಾಬ್ರೇಟ್ ಆದರು, ಕತೆ ಫೈನಲ್ ಆಯಿತು. ಆಮೇಲೆ ಕಥೆಯಲ್ಲಿ ನಾನೇ ಪೀಟರ್ ಅಂತಲೂ ಫಸ್ಟಿಂದನೂ ಅದನ್ನು ರೈಟ್ ಮಾಡ್ಕೊಂಡೇ ಇದ್ರು, ರಾಜೇಶ್ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ನಮಗೆ ಕನ್ಫ್ಯೂಷನ್ ಇರಲಿಲ್ಲ. ನನಗೆ ಕನ್ಫ್ಯೂಷನ್ ಇತ್ತು ಏನಂತಂದರೆ, ಸುಮಾರು ಯಾವಾಗ ಕತೆ ಸ್ಟಾರ್ಟ್ ಆಯಿತು, ಕತೆ ಸ್ಟಾರ್ಟ್ ಆದಾಗಿಂದ ನಮಗೆ ನಾನಿದ್ದೀನೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು ನನಗೆ. ಯಾಕೆಂದರೆ ತುಂಬ ಕಾನ್ವರ್ಸೇಷನ್ ಗ್ಯಾಪ್ ಆಗಿತ್ತು. ಯಾಕಂದರೆ ಅವರು ಕಥೆಯಲ್ಲಿ ಇನ್ವಾಲ್ವ್ಮೆಂಟಲ್ಲಿದ್ದಾಗ ನನಗೆ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಈ ಥರ ಆಗಿ ಅಂತ ಹೇಳಿದ್ರು ಬಿಟ್ಟರೆ ಬೇರೆ ಏನೂ ಕಮ್ಯುನಿಕೇಟೇ ಆಗ್ತಿರ್ಲಿಲ್ಲ. ಇಲ್ಲ ದಿನಕ್ಕೊಂದ್ಸಲ ಫೋನ್ ಮಾಡ್ಕೊಂಡು ಮಾತಾಡೋರು ನಾವು. ಆ ಥರದಲ್ಲಿದ್ದವರು ಸಡನ್ನಾಗಿ 1 ತಿಂಗಳು ಫೋನ್ ಇಲ್ಲ, 2 ತಿಂಗಳು ಫೋನ್ ಇಲ್ಲ ಅಂತಂದಾಗ ಹೆಂಗಾಗುತ್ತೆ? ಆ ಥರ ಕನ್ಫ್ಯೂಷನ್ ನನ್ನಲ್ಲಿತ್ತು. ಬಟ್ ಅವ್ರಿಗೆ ಗೊತ್ತು, ಇಲ್ಲ ಇದು ರಾಜೇಶೇ ಮಾಡೋದು ಅಂತ. ಬಟ್ ಚಿಕ್ಕ ಡೌಟ್ ಇರುತ್ತಲ್ಲ, ಭಯ ಇರುತ್ತಲ್ಲ. ಸೊ ಆಮೇಲೆ ಇಷ್ಟು ವರ್ಷದಲ್ಲಿ ನಾನು ಅಕಸ್ಮಾತ್ ಸಿನಿಮಾಗಳನ್ನು ಒಪ್ಕೊಂಡು ಮಾಡಲೇಬೇಕು ಅನ್ನೋ ಥರ ಇದ್ದಿದ್ದರೆ, ನಂಬರ್ಸ್ ಅಂತ ನೋಡಿದಾಗ 35-40 ಸಿನಿಮಾ ಮೇಲೆ ಹೋಗಿರೋದು ಅಗ್ನಿಸಾಕ್ಷಿಯಿಂದ ನೋಡ್ತಿದ್ರೆ. ಬಟ್ ಇಲ್ಲ, ನಂದೊಂದು ಪಾತ್ ಹಾಕೊಂಡಿದ್ದೀನಿ ನಾನು, ಈ ಥರದ್ರಲ್ಲೇ ನಾನು ಹೋಗಬೇಕು, ಸಿನಿಮಾಗಳನ್ನು ಮಾಡಬೇಕು ಅಂತ. ನಂಗೆ ನಂಬರ್ಸ್ ಮುಖ್ಯ ಆಗೋದಿಲ್ಲ. ನಾನು 3 ಅಲ್ಲ 5 ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಟರು ದಿ ಬೆಸ್ಟ್ ಸಿನಿಮಾ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ನನಗೆ ಗೊತ್ತು ಆ ವೇ ಹೇಗೆ ಹೋಗಿದೆ, ಹೇಗೆ ಹೋಗಬೇಕು ಅನ್ನೋದನ್ನು, ಅದೇ ಥರನೇ ಹೋಗ್ತೀನಿ ನಾನು. ಸೊ ಹಾಗಾಗಿ ಪೀಟರ್ ನನ್ನ ಸಿನಿಮಾ ಜರ್ನಿಗೆ ಒಂದು ಮೈಲೇಜ್ ಕೊಡುವಂಥ ಸಿನಿಮಾ ಆಗುತ್ತೆ 100%.